Next one. These are extract type questions. These can be asked for 3 marks. Okay. 43rd question. You will wake him up. You know he needs all the sleep and rest he can get ಅಂತ ಹೇಳ್ತಾರೆ ಇಲ್ಲಿ. You will wake him up. You know he needs all the rest, sleep and rest he can get. ಇದು ನಿಮ್ಗೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಬರುವಂತಹ ಕಾನ್ವರ್ಸೇಷನ್ ಮಕ್ಕಳು. ಓಕೆ, ಫಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಲೆಸನ್. ಸೊ ಇಲ್ಲಿ ಕೇಳಿರೋಂತ ಪ್ರಶ್ನೆಯನ್ನ ನೋಡಿ, ಹೂ ಇಸ್ ದ ಸ್ಪೀಕರ್, ಇದನ್ನ ಯಾರು ಹೇಳಿದ್ರು? ಹೂ ಡಸ್ ಯು ರೆಫರ್ ಟು? ಯು ಅಂತಂದ್ರೆ ಯಾರು ಇಲ್ಲಿ? ಹೂ ನೀಡ್ಸ್ ರೆಸ್ಟ್, ಯಾರಿಗೆ ಬೇಕಾಗಿದ್ದು ವಿಶ್ರಾಂತಿ? ರೆಸ್ಟ್ ಅಂದ್ರೆ ಏನು? ವಿಶ್ರಾಂತಿ. ವೈ ಡಿಡ್ ಹಿ ನೀಡ್ ರೆಸ್ಟ್, ಯಾಕೆ ಆತನಿಗೆ ವಿಶ್ರಾಂತಿ ಅಥವಾ ರೆಸ್ಟ್ ಬೇಕಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ನೋಡೋಣವಾ? ಸ್ಮಿತಾಸ್ ಮದರ್ ಇಸ್ ದ ಸ್ಪೀಕರ್. ಇದನ್ನ ಹೇಳಿದಂಥದ್ದು ಸ್ಮಿತಾಳ ತಾಯಿ. ಯು, ಇಲ್ಲಿ ಯು ಅಂತಂದ್ರೆ ಯು ರೆಫರ್ಸ್ ಟು ಸ್ಮಿತಾ. ಯು ಅಂತಂದ್ರೆ ಯಾರು? ಸ್ಮಿತಾ. ಅನಂತ್ ನೀಡೆಡ್ ರೆಸ್ಟ್ ಆರ್ ಅನಂತ್ ನೀಡ್ಸ್ ರೆಸ್ಟ್. ಅನಂತ್ ಅಂತಂದ್ರೆ ಯಾರು? ಸ್ಮಿತಾಸ್ ಬ್ರದರ್. ಶಿ ನೀಡ್ಸ್ ರೆಸ್ಟ್, ಸಾರಿ, he needs rest. Okay. Why he needs rest? Anant was suffering from cancer and he was bedridden. ಆತ ಹಾಸಿಗೆಯಲ್ಲಿದ್ದ ಮತ್ತು ಆತನಿಗೆ ಕ್ಯಾನ್ಸರ್ ನಿಂದ ಆತ ಬಳಲ್ತಾ ಇದ್ದ. ಆದ್ದರಿಂದ therefore he needs rest. Therefore he needed rest. Okay, so this is how you have to write the answer.